I want to see police station. That is cell, jail. ವಿಡಿಯೋಗ್ರಾಫ್ ನಿಮ್ಗೆ ಶ್ರೀಲಂಕಾದಲ್ಲಿ ಈಗ ಬೆಂಟೋಟ ಅನ್ನೋ ಒಂದು ಊರಲ್ಲಿದ್ದೆ. ನಿಮಗೆ ಹಳೆ ಬ್ಲಾಗಲ್ಲೇ ರಾತ್ರಿ ನಾನು ಎಲ್ಲಿ ಉಳಿದಿದ್ದೆ ಏನು ಎತ್ತ ಎಲ್ಲ ಡೀಟೇಲ್ಸನ್ನು ಹೇಳಿದ್ದೆ. ಬೆಳಗ್ಗೆ ಒಂದು ರೌಂಡ್ ಸುತ್ತಾಡ್ಕೊಂಬರೋಣ ಹೊರಗಡೆ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ನನ್ನ ದುರಾದೃಷ್ಟನೋ ಏನೋ ಗೊತ್ತಿಲ್ಲ, ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ನಾವು ಸ್ಟೇ ಮಾಡಿರೋಂಥ ಜಾಗ ನೋಡಿದ್ರೆ ಶಾಕ್ ಆಯ್ತೀರಾ. ಯಾಕೆ ಗೊತ್ತಾ? ಸೊ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಖತ್ತಾಗಿದೆ ಅಂತ ಲೊಕೇಶನ್ನು. ಈ ಲೊಕೇಶನ್ ಏನಕ್ಕಪ್ಪ ಅಂತಂದ್ರೆ ಬೀಚ್ ಸೈಡ್ ಅಲ್ಲಿ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ ಸಮುದ್ರ, ಇಲ್ಲೇ ಹತ್ರದಲ್ಲೇ ಇದೆ. ರಾತ್ರಿ ನಾನು ಬಂದಾಗ ಪ್ರಾಬ್ಲಮ್ ಇರಲಿಲ್ಲ, ಆರಾಮಾಗಿ ಬಂದಿದ್ದೆ. ಆದರೆ ಇವಾಗ ನೋಡಿ ಇಲ್ಲಿ ಏನಾಗಿದೆ ಅಂತ, ಫುಲ್ ಎಲ್ಲ ನೀರು ತುಂಬ್ಕೊಂಬಿಟ್ಟಿದೆ. ಇಲ್ಲ ಅಂತಂದ್ರೆ ಮಂಡಿ ಉದ್ದ ನೀರಿದೆ. ಆ ಸ್ಕೂಟಿ ಬರೋ ಡೌಟು. ಮೇ ಬಿ ಏನು ಮಾಡಬೇಕು ಎತ್ತು ಮಾಡಬೇಕು ನನಗೂ ಗೊತ್ತಿಲ್ಲ. ಬಾವಿ, ಚಿಕ್ಕ ಬಾವಿ, ಕೈ ಬಾವಿ ತುಂಬೋಗಿದೆ. ಅದೇನೆ ಇನ್ನು ಅದೇ ತುಂಬೋಗಿರ್ಬೇಕಾದ್ರೆ ಇನ್ನು ನೀರೇನು ಕಡಿಮೆ ಇದೆಯಾ ಇಲ್ಲಿ. ಫೋನ್ ಮಾಡಿದ್ದೀನಿ ಅವ್ರಿಗೆ, ಹಿಂಗೆ ಬನ್ನಿ ಸ್ವಲ್ಪ ನಾನು ಹೋಗಬೇಕು ಅಂತ ಹೇಳಿದ್ದೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ. ಗುಡ್ ಮಾರ್ನಿಂಗ್, ಸಾರಿ ಫಾರ್ ಡಿಸ್ಟರ್ಬ್ ಯು. ಬ್ರಷ್ ಯಾ ಯು ಥ್ಯಾಂಕ್ ಯು ಆ್ಯಂಡ್ ಸಾರಿ, I forgot to take. Okay. Yeah. And breakfast available? Breakfast, what do you want breakfast? What have? We can give teapot. And string hopper. Means? String hopper. Like? String hopper with dal curry. Okay. Dal curry. Okay. And rice. Idiyappam. Idiyappam. Idiyappam I know. In Tamil. You know Tamil? No. Okay. Idiyappam, okay. How much it will cost? 1,500. 1,500. Yeah. 1,500 with tea. Breakfast. Yeah. 1,500 ಅಂತಂದ್ರೆ okay. Okay. And how was the climate? Rainy. Yeah. This is black. Yeah. We can't able to go. You can go. No problem. Right. Oh, okay. And how was other cities? Same. Rain. Yeah. Full rain. Yeah. Full rain. Ayyo. What can I do? I think you can't go to the goal. Goal side. Galle. But Ambalangoda, you know Ambalangoda. Ambalangoda is Full. yeah. Road. Yeah, road. How many days like this? 1 day, 2 days. Enough. Yeah. If I want to stay here, no problem. Stay here. If I. Yeah, we have to pay charge. Oh, I will give. Yeah. ಅಂಜನ್ ಅಂತ ಇವರು. ಆ್ಯಕ್ಚುಲಿ ಪಾಪ ರಾತ್ರಿ ಬಂದಾಗ ಇವರೇ ನನಗೆ ಸ್ಟೇನ ಪಾಪ ಕಡಿಮೆಗೆ ಮಾಡಿಕೊಟ್ರು. ಅಂಜನ್ ಬ್ರೋ, ಥ್ಯಾಂಕ್ ಯು ಫಾರ್ ದ ಗುಡ್ ಸ್ಟೇ. ಯಾ, ಶ್ರೀಲಂಕದ ಜನ ನಾನು ನೋಡ್ದಂಗೆ ತುಂಬ ಒಳ್ಳೆ ಜನ ಪಾಪ. ಆದರೆ ಹೆಲ್ಪಿಂಗ್ ನೇಚರ್ ಇದೆ. ಆ್ಯಂಡ್ ಮಾತಾಡ್ಸೋದು ತುಂಬ ಪೊಲೈಟಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ ನಿಮಗೆ, ಇವ್ರಿಗೆ ಇರೋದೇ ಟೂರಿಸಮ್ಮು. ಇವ್ರಿಗೆ ಟೂರಿಸಮ್ಮಿಂದನೇ ದುಡ್ಡು ಬರೋದು. ಸೊ ಅದಕ್ಕೋಸ್ಕರ ಅವ್ರು ಆಬ್ವಿಯಸ್ಲಿ ಹಂಗೆ ಇರಲೇಬೇಕಾಗತ್ತೆ. ಎಸ್. ಸೊ ಒಳ್ಳೆ ಟೀ ಮಾಡ್ಕೊಂಡು ಬಂದಿದ್ದಾರೆ. ದಟ್ ಡಾಗ್ ಈಸ್ ಓಕೆ? ಡಾಗ್ ನೋ ಪ್ರಾಬ್ಲಮ್? ನೋ ಪ್ರಾಬ್ಲಮ್. ಸೈಲೆಂಟ್, ಫ್ರೆಂಡ್ಲಿ ಡಾಗಾ? ನೈಸ್. ಇದೆ, ನಿಮಗೂ ಇದೆ ಅಂತ ಹೇಳಿದ್ರು. ನೀವು ಇಲ್ಲಿ ಹೋಗ್ಬಿಟ್ಟು ಇಳ್ಕೊಂಡು ಹತ್ಕೋಬೋದು ಅಂತಂದರು. ಕೊನೆಗೂ ದೇವೇಂದ್ರ ನಮ್ಮ ಮೇಲೆ ಕರುಣೆನ ತೋರಿಸಿ ತನ್ನ ಅಬ್ರನ ಸ್ಟಾಪ್ ಮಾಡ್ದ. ಸೊ ಮಳೆ ನಿಂತಿದೆ, ಬೀಚ್ ನೋಡೋಣ. ಆ್ಯಂಡ್ ಗೆಸ್ ಮಾಡಿ, ಇನ್ ಕೇಸು ಇದೇ ಥರ ಬೀಚ್ ಸ್ಟೇ ನಮ್ಮೂರಲ್ಲಿ ಆಗಿದ್ದಿದ್ರೆ ಎಷ್ಟು ದುಡ್ಡು ಆಗಬಹುದು ಅಂತ ಅಲ್ವಾ. ಒಳ್ಳೆ ಕ್ಲೀನಾಗಿ ಪ್ರಾಪರಾಗಿ ಮಾಡಿದ್ದಾರೆ ಮಾತ್ರ. ಆ್ಯಂಡ್ ಇವನ್ ರೆಸ್ಟೋರೆಂಟು ಕೂಡ ಇಲ್ಲೇ ಇದೆ. ಐ ಗೋ ಆ್ಯಂಡ್ ಕಮ್. ಯಾ, ನೋಡಿ ಇಲ್ಲಿ ರೆಸ್ಟೋರೆಂಟ್ ಎಲ್ಲ ಮಾಡಿದ್ದಾರೆ. ಬಟ್ ಇವಾಗ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಆಫ್ ಸೀಸನ್ನು, ಈಗ ಸೀಸನ್ ಅಲ್ಲ ಇದು. ಸೊ ಅದಕ್ಕೋಸ್ಕರ ನಮ್ಗೆ ಆರಾಮಾಗಿ ಇಷ್ಟೆಲ್ಲ ಕಡಿಮೆಗೆ ಸಿಗ್ತಾಯಿದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೊಂದು ಫಿಶ್ ಟಬ್ಬು ಇಟ್ಬಿಟ್ಟಿದ್ದಾರೆ. ಏನು ಗುರು, ಈ ಥರ ಫಿಶ್ ಎಲ್ಲ ಇದೆ ಇಲ್ಲಿ, ಮುಟ್ಬೋದಾ? ಮುಟ್ಟಿದೆ ಇದು. ಸೀ ವ್ಯೂ ಬೀಚ್ ರೆಸಾರ್ಟ್ ಅಂತ. ವಾವ್, ಲಿಟ್ರಲಿ ನಾನು ಒಂದೇ ಒಂದು ತಪ್ಪು ಮಾಡಿದೆ. ಡ್ರೋನ್ ಅಂತ ತಂದುಬಿಡ್ಬೇಕಿತ್ತು. ಡ್ರೋನ್ ತಂದಿದ್ರೆ ಸಖತ್ತಾಗಿರ್ತಿತ್ತು. ಈಗ ಅಲ್ಲಿ ಯಾವುದೋ ಕೋಟೆನೂ ಇದೆ ನೋಡಿ ಇಲ್ಲಿ.
ಇಲ್ಲಿ ಎಷ್ಟು ಚೆನ್ನಾಗಿದೆ ಜಾಗ ಮಾತ್ರ ಅಲ್ಟಿಮೇಟು. ವಾವ್, ಜನನೇ ಇಲ್ಲ ನೋಡಿ, ಒಬ್ಬರು ಜನ ಇಲ್ಲ, ಎಲ್ಲ ಖಾಲಿ ಹೊಡಿತಾ ಬಿದ್ದಿದೆ ಅಲ್ವಾ. ವಾವ್, ಈಗ ಗಲ್ಲೆ ಇರೋದು ಈ ಸೈಡು. ಸೊ ಈ ಸೈಡ್ ಇನ್ನೂ ಒಂದು 1.5 hour ಜರ್ನಿ ಮಾಡ್ತು ಅಂತಂದರೆ ಗಲ್ಲೆಗೆ ಹೋಗಿ ರೀಚ್ ಆಗ್ತೀನಿ. ಆ್ಯಕ್ಚುಲಿ ಕೋಟೆ ಅಲ್ಲ, ಅದು ದೊಡ್ಡ ರೆಸಾರ್ಟ್ ಅದು, ಆ್ಯಕ್ಚುಲಿ ಅಲ್ಟಿಮೇಟ್ ಆಗಿದೆ ಅದು. ಸೊ ಅಮೌಂಟ್ ಕೊಟ್ಟಿದ್ದೀನಿ ಅವ್ರಿಗೆ, ಟೋಟಲ್ 4,500 ರೂಪಾಯಿ ಆಗಿದೆ. 4,500 ಡಿವೈಡೆಡ್ ಬೈ 3.5. ಐ ಕ್ಯಾನ್ ಗೋ, ನೋ ಪ್ರಾಬ್ಲಮ್. ಬಟ್ ಇದೊಂದು ನೋಡ್ಕೊಬೇಕಷ್ಟೆ, ಎಲ್ಲಿ ನೆಂದಿಯಿಂದ ಬಿಡ್ತೀನಾ ಇಲ್ಲ ಬೈಕಿನ ಟ್ರೆಕ್ಕಿಂಗ್ ಆಗಿಬಿಡುತ್ತಾ ಅನ್ನೋದೊಂದು ಭಯ. ಎಲ್ಲ ನೋಡಿ ಈಗ ಜನ ಆಕ್ಟಿವ್ ಆದರು, ಬೈಕಲ್ಲಿ ಓಡಾಡೋರು. ಒಂದೇ ಒಂದು ಬೈಕ್ ಇರಲಿಲ್ಲ. ಏನು ನೆನ್ನೆ ನೈಟಿಂದನೂ ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ. ಬಟ್ ಏನಾರು ಹೇಳಿ ಸ್ಟೇ ಚೆನ್ನಾಗಿತ್ತು, ನನಗೆ ಖುಷಿ ಆಯಿತು. ರಾತ್ರಿ ಬಂದು ಹುಡ್ಕಾಡಿದ್ದೀನಿ ಎಲ್ಲಪ್ಪ ಉಳಿಲಿ ಅಂತ. ಓ ಈಗ ನೋಡಿ ಕಡ್ಡಿ ಇಟ್ಟು ನೋಡ್ತಾವ್ರೆ ಎಷ್ಟಿದೆ ಅಂತ. ಬನ್ನಿ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಒಂದೇ ಒಂದು ಟಿಪ್ ಏನು ಅಂತಂದರೆ, ಆದಷ್ಟು ಲಗೇಜನ್ನು ಚಿಕ್ಕದಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ, ಆವಾಗ ನಿಮಗೆ ರಿಸ್ಕ್ ಇರಲ್ಲ. ಈ ಥರ ಸ್ಕೂಲ್ಗೆ ಹೋಗೋ ಮಕ್ಳ ಥರ ಆರಾಮಾಗಿ ಪೀಸಾಗಿ ರೆಡಿಯಾಗಿ ಹೋಗ್ಬೋದು. ಅದೇ ನಿಮ್ಗೆ ಜಾಸ್ತಿ ಲಗೇಜ್ ಇತ್ತು ಅಂತಂದರೆ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಅರ್ಧ ಗಂಟೆ 1 hour ಟೈಮ್ ಬೇಕು. ಒಂದು ಟೈಮು ತಿನ್ನುತ್ತೆ, ಎರಡನೇದು ನಮ್ಮ ಪೀಸ್ ಆಫ್ ಮೈಂಡು ಹಾಳಾಗುತ್ತೆ. ಸೊ ಅದಕ್ಕೆ ಆದಷ್ಟು ಕಡಿಮೆ ಲಗೇಜನ್ನು ಮೇಂಟೈನ್ ಮಾಡಿ. ಬ್ರೋ, ಕ್ಯಾನ್ ಐ ಗೋ ನಾವು? ಇದರಲ್ಲಿ ಈಗ ಪಾಸ್ ಆಗೋದೇ ಇರೋದು. ನೈಸ್ ಆ್ಯಕ್ಚುಲಿ. ಓಕೆ, ಸೊ ಇವಾಗ ಹಾಂ ಯಾ ಬಾಯ್. ಓಕೆ ನೋಡಿ ಇವಾಗ ಎಷ್ಟು ನೀರು ತುಂಬಿದೆ ಅಂತ ತೋರಿಸ್ತೀನಿ ರೀ. ಇಲ್ಲಿ ನೋಡಿ, ಇಲ್ಲಿ ಸ್ಕೂಟಿ ಆಲ್ಮೋಸ್ಟ್ ಇದನ್ನು ಮುಚ್ಕೋತಾ ಇದೆ. ಓ ಹೆಂಗೆ ಸಿಕ್ಕಾಪಟ್ಟೆ ನೀರಿತ್ತು, ಬಟ್ ಸಮ್ಹೌ ಮ್ಯಾನೇಜೆಡ್. ಹೋಗೋಣ ಬನ್ನಿ. ಹೋಗಬೇಕಾಗಿರೋದು ಈ ಕಡೆ ಸೈಡು ಬೆಂಟೋಟ, ಇದು ಕೊಲಂಬೋ ಸೈಡ್ ಆಗುತ್ತೆ. ಸೊ ಈಗ ನಾನು ಹೋಗ್ತಾ ಇರೋದು ಸೌತ್ ಸೈಡ್ಗೆ. ಇದು ಒಂದು ಹಳ್ಳಿನೇ ಆಯಿತಾ, ಬಟ್ ರೋಡ್ ನೋಡಿ ಹೆಂಗಿದೆ ಅಂತ. ಆ್ಯಂಡ್ ನೀವು ನೋಡಿರ್ಬೋದು, ಅಲ್ಲೆಲ್ಲ ಬರಬೇಕಾದ್ರೆ ರೈಟ್ ಸೈಡಲ್ಲಿ ಅಂದರೆ ಈ ಕಡೆ ಸೈಡಲ್ಲಿ ನಮಗೆ ರೈಲ್ವೆ ಟ್ರ್ಯಾಕ್ ಇತ್ತು, ಆದರೆ ಇಲ್ಲಿ ಈ ಕಡೆ ಸೈಡ್ ಇದೆ ನೋಡಿರಿ. ಮಳೆ ಬಿದ್ದಿರೋದಕ್ಕೂ ಅದಕ್ಕೂ ಹೆಂಗೆ ಕಾಣಿಸ್ತಾ ಇದೆ ಹೇಳಿ. ಮತ್ತು ಫೀಲೇ ಒಂಥರ ಡಿಫ್ರೆಂಟ್ ಆಗಿಲ್ವಾ. ಮೇಜರ್ ಪಾರ್ಟ್ ಏನು ಅಂತಂದರೆ, ಬೈಕ್ ತಗೊಂಬಂದರೆ ಈ ಥರದ ಲೊಕೇಶನ್ನೆಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಬೈಕ್ ಓಡಿಸಿದ್ರೆ ಏನು ಫೀಲ್ ಸಿಗುತ್ತೆ ಅದು ಮಾತ್ರ ಇಲ್ಲಿ ಎಕ್ಸಲೆಂಟು. ಬಟ್ ಈ ಬಸ್ಗಳ ಹತ್ರ ಒಂದು ಸ್ವಲ್ಪ ಹುಷಾರಾಗಿರಿ. ಹೆವಿ ಅಂದರೆ ಹೆವಿ ಸ್ಪೀಡಲ್ಲಿ ಬರುತ್ತೆ, ನೋಡ್ಕೊಂಡು ಹೋಗಬೇಕು. ಆ್ಯಂಡ್ ಇಲ್ಲೂ ಅಷ್ಟೇ ಮಧ್ಯದಲ್ಲಿ ರೋಡ್ಗಳು ಒಂದೊಂದು ಸ್ವಲ್ಪ ಚೆನ್ನಾಗಿಲ್ಲ, ಹೌದು. ಸೊ ಅಲ್ಲೆಲ್ಲ ಹಿಂಗೆ ನೀರು ನಿಂತಿರುತ್ತೆ. ಬಟ್ ಎಲ್ಲ ಕಡೆನೂ ಹಿಂಗಿರಲ್ಲ, ಕೆಲವೊಂದು ಕಡೆ ಮಾತ್ರ. ಅದನ್ನೆಲ್ಲ ಫಿಕ್ಸ್ ಮಾಡೋಕ್ಕೆ ರೆಡಿ ಮಾಡ್ತಾನೂ ಕೂಡ ಇದ್ದಾರೆ ನೋಡಿ. ಇಲ್ಲಿ ಇವಾಗ ಲೆಫ್ಟ್ ಸೈಡಲ್ಲಿದೆ ನೋಡಿ ಟ್ರ್ಯಾಕ್, ರೈಲ್ವೆ ಟ್ರ್ಯಾಕ್. ಆ್ಯಂಡ್ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಕೂಡ ಇದೆ. ಸೊ ಈಗ ನಮ್ಮ ಹೊನ್ನಾವರದಲ್ಲಿ ಇದೆಯಲ್ಲ, ಆ ಥರ ಮ್ಯಾಂಗ್ರೋವ್ ಫಾರೆಸ್ಟ್ ಇಲ್ಲೂ ಇದೆ. ಓ ಟಾಡಿ ಸಿಗುತ್ತೆ, ಕಲ್ಲು ನೀರ ಸಿಗುತ್ತೆ ಇಲ್ಲೂ. ಇದೇನು ಗೊತ್ತಾ ನಿಮಗೆ, ಎಷ್ಟು ಹೇಳಿದ್ರು ಸಾಲಲ್ಲ ನಾನು, ಅಷ್ಟೊಂದು ಸಖತ್ತಾಗಿ ಫೀಲ್ ಸಿಗುತ್ತೆ ಮಾತ್ರ. ಇದು ಆ್ಯಕ್ಚುಲಿ ಆಫ್ ಸೀಸನ್ನು, ಅಂದರೆ ಮಳೆ ಟೈಮಲ್ಲಿ ಯಾರೂ ಯೂಶ್ವಲಿ ಬರೋಕ್ಕೆ ಹೋಗಲ್ಲ. ಆದ್ರೂ ನಾನು ಈ ಟೈಮಲ್ಲಿ ಬಂದಿರೋಕ್ಕೆ ನನಗೆ ಖುಷಿ ಆಗ್ತದೆ, ಯಾಕಂದರೆ ನನಗೆ ಮಳೆ ಇಷ್ಟ ಆ್ಯಕ್ಚುಲಿ ನೋಡಿ. ಆ್ಯಂಡ್ ಇಲ್ಲಿ ನೋಡಿದ್ರೆ ಶ್ರೀಲಂಕಾದ ಎಲ್ಲ ಬಸ್ಗಳಿಗೂ ಇದೊಂದೇ ಕಲರು, ಇದು ಬಿಟ್ಟರೆ ಇನ್ನೊಂದು ರೆಡ್ ಕಲರು. ಎರಡು ಕಲರಲ್ಲಿ ನಮಗೆ ಪಬ್ಲಿಕ್ ಬಸ್ ಕಾಣಿಸೋಕ್ಕೆ ಸಿಗ್ತಾ ಇರೋದು ನೋಡ್ರಿ. ನೋಡಿ ಇಲ್ಲಿ ರೈಲ್ವೆ ಗೇಟು. ಓಕೆ, ರೈಲ್ವೆ ಗೇಟೆಲ್ಲ ಇಲ್ಲ ಇಲ್ಲಿ. ಅಂದರೆ ನಮ್ಮ ಕಡೆ ಇರ್ತಾರಲ್ಲ ಟ್ರೈನ್ ಮಾಸ್ಟ್ರು, ಹಂಗೆಲ್ಲ ಇಲ್ಲ. ಸುಮ್ಮನೆ ನಾರ್ಮಲಾಗಿ ಹಂಗೆ ಓಪನ್ ಇರುತ್ತೆ, ಹಂಗೆ ಹೋಗಬೇಕು. ಆ್ಯಂಡ್ ಮಳೆ ಊದಿರೋ ಪರಿಣಾಮ ನೋಡಿ ಎಷ್ಟು ನೀರು ಹೋಯ್ತಾ ಇದೆ ಅಂತ. ಎಲ್ಲವೂ ನೋಡಿ ಸ್ತೂಪಗಳೇ, ಬೌದ್ಧ ಸ್ತೂಪ. ವಾವ್, ಬುದ್ಧಂ ಶರಣಂ ಗಚ್ಚಾಮಿ ಆಡ್ತಾ ಇದೆ. ಗಚ್ಚಾಮಿ, ಏನು ಪೀಸ್ಫುಲ್ ಆಗಿದೆ ನೋಡಿ. ಶರಣಂ ಗಚ್ಚಾಮಿ. ಆದರೂ ಬುದ್ಧ ಗ್ರೇಟು. ಲಿಟ್ರಲಿ ಬುದ್ಧ ನಮ್ಮ ಜನ್ಮಭೂಮಿನಲ್ಲಿ, ಅಂದರೆ ಭಾರತದಲ್ಲಿ ಜನಿಸಿದ್ದು ಅಂತ ಹೇಳ್ಕೊಳ್ಳೋಕ್ಕೆ ಲಿಟ್ರಲಿ ಹೆಮ್ಮೆ ಆಗುತ್ತೆ. ಈ ಬುದ್ಧ ಮಾನಸ್ಟ್ರಿನ ನೋಡಿದ್ವಿ ಅಲ್ವಾ, ಅದಾದಮೇಲೆ
ಹೆಂಗಿದ್ರು ನಾನು ರೋಡ್ಗಳಲ್ಲೇ ಓಡಾಡಿಸ್ತಾ ಇದ್ದೀನಿ, ಅಂದರೆ ಮೇಯ್ನ್ ರೋಡ್ಗಳಲ್ಲಿ. ಯಾಕೊಂದು ಹಳ್ಳಿಗಳ ಕಡೆ ಹೋಗಬಾರ್ದು ಅಂತ ಅನ್ನಿಸ್ತು. ಸೊ ಇದೇ ರೋಡನ್ನ ತಗೊಂಡು ಈ ಕಡೆ ಹಳ್ಳಿ ಸೈಡ್ ಹೋಗ್ತೀನಿ, ಇಲ್ಲಿ ಹೆಂಗಿದೆ ಅಂತ ಸುಮ್ಮನೆ ಒಂದು ಕಣ್ಣೋಟ ನೋಡ್ಕೊಂಡು ಬರೋಣ. ಕ್ಲೀನ್ನೆಸ್ ಕಂಡ್ರಿ, ಆದ್ರೂ ಅಟಾರ್ನಿ ಅಟ್ಲ ನೋಟ್ರಿ ಪಬ್ಲಿಕ್ಕು ಯಾರೋ ನೋಡಿ ಲಾಯರ್ ಮನೆ, ಕೊನೆಗೂ ಲಾಯರ್ ಮನೆಗೆ ಬಂದೆ ಶ್ರೀಲಂಕಾದಲ್ಲೂ. ಬಟ್ಟು ಎಲ್ಲ ಕಡೆನೂ ಬುದ್ಧ ಇಲ್ಲಿ ನೋಡಿ ಇಲ್ಲಿ. ಬಟ್ ಬುದ್ಧನ ಜೊತೆಗೆ ನಮ್ಮ ಗಣೇಶ ಅಂತೂ 100% ಇದ್ದೇ ಇರುತ್ತೆ. ಆ್ಯಂಡ್ ಸರಸ್ವತಿ ಕಣ್ರಿ, ಸರಸ್ವತಿ ಸಿಕ್ಕಾಪಟ್ಟೆ ಇದೆ ನೋಡಿ ಇಲ್ಲಿ ನೋಡಿ ಸರಸ್ವತಿ ಐತೆ. ಬುದ್ಧ ತಾಳ್ಮೆಗಾದರೆ ಸರಸ್ವತಿ ವಿದ್ಯೆ. ಸೊ ಎರಡೂ ಕೂಡ ಅಂದರೆ ಶಾಂತಿ ಮತ್ತು ವಿದ್ಯೆ ಎರಡೂ ಮನುಷ್ಯಂಗೆ ಇರಬೇಕು ಅನ್ನೋದನ್ನು ಈ ಶ್ರೀಲಂಕಾದಿಂದ ನಾವು ಕಲ್ತ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ಎಲ್ಲ ಕಡೆ ಆಲದ ಮರ. ಸೊ ಎಲ್ಲಿ ಬುದ್ಧನ ಸ್ತೂಪಗಳು ಇದೆಲ್ಲ ಇರುತ್ತೋ ಅಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಈ ಆಲದ ಮರ ಇರುತ್ತೆ. ಆ್ಯಂಡ್ ಜೊತೆಗೆ ಸೊ ಇಲ್ಲೂ ನೋಡಿ ಈ ಟೀ ಕಪ್ಪು ಕಿಚನ್ನು ಅದೆಲ್ಲ ಇಟ್ಟವ್ರಪ್ಪ ನೋಡಿ. ಲೈಟಾಗಿ ಒಂದು ಸಿಂಕು ಇಟ್ಬಿಟ್ಟು ಕಿಚನ್ ಥರ ಮಾಡಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಮೇ ಬಿ ಈ ದೇವಸ್ಥಾನದ ಆರಾಧಕರಿಗೆ ಅಥವಾ ಇಲ್ಲಿ ಬಂದು ಆರಾಧನೆ ಮಾಡೋಂಥವ್ರಿಗೆ ಇಟ್ಟಿರೋಂಥ ಫೆಸಿಲಿಟಿ ಅನಿಸುತ್ತೆ. ಎಸ್, ಹೆವಿ ಮಳೆ ಹೊಡೆದಿರೋದ್ರಿಂದ ಎಲ್ಲ ಕಡೆ ನೀರು ನಿಂತ್ಬಿಟ್ಟಿದೆ ಮಾತ್ರ. ನೋಡ್ತಾ ಇರ್ಬೋದು ಇಲ್ಲಿ. ಸೇಮ್ ನಮ್ಮ ಮಡಿಕೇರಿ ವಿಲೇಜ್ ಸೈಡ್ ಒಳಗಡೆ ಹೋದರೆ ಏನು ಫೀಲ್ ಸಿಗುತ್ತೋ ಅದೇ ಫೀಲ್ ಸಿಗ್ತಾಯಿದೆ. ಕರೆಕ್ಟ್ ಅಲ್ವಾ? ಸೊ ನಿಮಗೂ ಹಂಗೆ ಅನ್ನಿಸ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಒಂಥರ ಡಿಫ್ರೆಂಟ್ ಫೀಲು. ಆ್ಯಂಡ್ ಎಲ್ಲ ವ್ಯವಸ್ಥಿತವಾಗಿದೆ, ಮ್ಯಾನರ್ಡ್ ಆಗಿದೆ. ನೋಡಿ ಹಳ್ಳಿಗಳಲ್ಲಿ ಬಂದ್ರೂ ಲಕ್ಸುರಿ ಮನೆಗಳನ್ನ ನೋಡ್ಬೋದು. ಆ ಮನೆಗಳಕ್ಕೆ ಹೋಗೋಂಥ ದಾರಿಗಳು ಅಷ್ಟೇ ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಪ್ರತಿ ಮನೆಗೂ ಕೂಡ ಗೇಟ್ಸು ಮತ್ತು ಹೊರಗಡೆ ಪೋಸ್ಟ್ ಹಾಕೋಕ್ಕೆ ಪೋಸ್ಟ್ ಬಾಕ್ಸಿಂದ ಹಿಡಿದು ಎಲ್ಲವೂ ಕೂಡ ಇದೆ. ಸೊ ಪ್ಯೂರ್ಲಿ ಇನ್ಫ್ಲೂಯೆನ್ಸ್ಡ್ ಬೈ ಬ್ರಿಟಿಷ್ ಕಲ್ಚರ್. ಏನಾರು ಅಟ್ಯಾಕ್ ಮಾಡುತ್ತೋ ಗೊತ್ತಿಲ್ಲ, ನಿಧಾನಕ್ಕೆ ಹೋಗಬೇಕು. ನಾಯಿಗಳದೊಂದು ಭಯ, ಎಲ್ಲರೂ ಅಟ್ಯಾಕ್ ಮಾಡಿಬಿಟ್ರೆ ಏನಪ್ಪ ಮಾಡೋಣ ಅಂತ. ಮನೆಗಳು ಆ್ಯಂಡ್ ಒಳಗಡೆನೂ ಕೂಡ ರೆಸಾರ್ಟ್ಗಳು ಕಾಣಿಸೋಕ್ಕೆ ಸಿಗುತ್ತೆ ನೋಡಿ. ಇದೆಲ್ಲ ದೊಡ್ಡ ಹಳೇ ಕಾಲದ ಬ್ರಿಟಿಷ್ ಕಾಲದ ಮನೆಗಳು ಅಂತ ಅನ್ಕೋತೀನಿ. ಸೊ ಈ ನಾಯಿಗಳು ಯಾಕೋ ಡೇಂಜರಸ್ ಫೀಲ್ ಕಾಣಿಸ್ತಾ ಇದೆ ನನಗೆ. ಸೊ ದಟ್ ನಾನು ಇವಾಗ ಇಲ್ಲೇ ಹೊಡ್ಕೊತೀನಿ, ರಿಸ್ಕೇ ಬೇಡ. ಇನ್ನೆಷ್ಟು ದೂರಕ್ಕೆ ಹೋದ್ರೂ ಇಷ್ಟೇ ಅಲ್ಲ, ಮೇ ಬಿ ಚೇಂಜ್ ಇರುತ್ತೆ. ನನಗೆ ಭಯ ಆಯ್ತಾ ಇದೆ. ಸೊ ನಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಆದರೆ ನಾನು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ. ಬ್ರಿಟಿಷರು ಪಾಪ ಅಷ್ಟೆಲ್ಲ ಮಾಡಿ ರೈಲ್ವೇನೂ ಕೊಟ್ಟೋಗಿದ್ದಾರೆ. ಅಲ್ಲ ಬಿಡಿ, ಅವರೇನು ಸುಮ್ಮನೆ ಏನು ಮಾಡಿಲ್ಲ. ಅವ್ರು ಖನಿಜ ಮತ್ತು ಟೀ ಅದು ಇದು ತಗೊಂಡೋಗಕ್ಕೆ ಮಾಡಿದ್ದಾರೆ. ಬಟ್ ಖುಷಿ ಏನು ಅಂತಂದರೆ ಶ್ರೀಲಂಕಾದವರು ಅವ್ರು ಏನು ಮಾಡಿಕೊಟ್ಟಿದ್ರು ಅದನ್ನು ಉಳಿಸ್ಕೊಂಡ್ರಲ್ಲ, ಅಲ್ಲಿ ಗೆದ್ದುಬಿಟ್ರು ಇವರು. ಇಲ್ಲ ಅಂತಂದಿದ್ರೆ ಯೋಚನೆ ಮಾಡಿ, ಇವರೇನಾದ್ರು ಉಡಾಫೆ ಮಾಡಿಕೊಂಡು ಅವನ್ನೆಲ್ಲ ಕನ್ಸರ್ವ್ ಮಾಡ್ಕೊಳ್ಳದೆ ಹೋಗಿದ್ದಿದ್ರೆ, ಅಂದರೆ ಕಾಪಾಡ್ಕೊಳ್ಳದೆ ಹೋಗಿದ್ದಿದ್ರೆ ಮೇ ಬಿ ಇವತ್ತೆಲ್ಲ ಇವ್ರ ಲೈಫ್ ಇನ್ನೂ ಕಷ್ಟ ಆಗ್ಬಿಡೋದು. ಈಗಲೇ ಇಷ್ಟು ಕಷ್ಟ ಇದೆ ಇಲ್ಲಿ. ಸೊ ಇನ್ನು ಏನೂ ಇಲ್ಲ ಅಂತಂದಾಗ ಎಷ್ಟು ಕಷ್ಟ ಇರ್ಬೋದು ಅಲ್ವಾ? ಯೋಚನೆ ಮಾಡಿ. ಸೊ ಅದಕ್ಕೆ ಕೆಲವೊಂದು ಸಿಗುತ್ತೆ ನಮಗೆ, ಸಿಕ್ಕಿದ್ರು ಅದನ್ನು ಉಳಿಸ್ಕೋಬೇಕೂ ಒಂದು ಯೋಗ್ಯತೆ ಬೇಕು ಅಂತಾರೆ ಗೊತ್ತಾ? ಆ ಯೋಗ್ಯತೆನ ನಾನು ಇಲ್ಲಿ ನೋಡಿದೆ. ಅಂದರೆ ಬ್ರಿಟಿಷರು ಕೊಟ್ಟಿರೋಂಥ ರೈಲ್ವೆ ಟ್ರ್ಯಾಕ್ಸ್ಗಳು, ರೋಡ್ಗಳು, ಆ ಕಲ್ಚರು ಅದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ನೋಡಿ, ಬುದ್ಧ ಧರ್ಮ ಅನ್ನೋದು ಬ್ರಿಟಿಷರು ಬರೋಕ್ಕಿಂತ ಮುಂಚೆಯಿಂದನೂ ಇದೆ. ಅಂದರೆ ಬ್ರಿಟಿಷರು ಇದನ್ನು ಕಂಪ್ಲೀಟಾಗಿ ಏನು ಬ್ಯಾನ್ ಮಾಡಿಲ್ಲ ನೋಡಿ. ಅಂದರೆ ಹೇರಿಲ್ಲ ಅವ್ರನ್ನ, ನೀವು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಹೇರಿಲ್ಲ ಅಂತ ಕಾಣಿಸುತ್ತೆ ಒಂದು. ಅಥವಾ ಇವರು ಆಪೋಸಾಗಿ ನಿಂತಿರ್ಬೋದು, ಇಲ್ಲ ನಾವು ಬುದ್ಧ ಧರ್ಮನ ಪಾಲಿಸ್ತೀವಿ ಅಂತ. ಅದರಲ್ಲಿ ಕೆಲವೊಂದಷ್ಟು ಜನ ಮೇ ಬಿ ಮೈಗ್ರೇಟ್ ಆಗಿದ್ದಾರೆ. ಆದರೆ ಇನ್ನೂ ತುಂಬ ಜನ ನಾನು ನೋಡ್ದಂಗೆ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮನ ತುಂಬಾ ಚೆನ್ನಾಗಿ ಪಾಲಿಸ್ತಾ ಇದ್ದಾರೆ. ಆ್ಯಂಡ್ ಅವರ ಒಂದು ಧರ್ಮನ ಅವರು ಬಿಟ್ಕೊಟ್ಟಿಲ್ಲ. ಏನು ಅಂತಂದರೆ ಕಾಸ್ಗೋಡ ಸೀ ಟರ್ಟಲ್ ಕನ್ಸರ್ವೇಷನ್ ಆ್ಯಂಡ್ ರಿಸರ್ವೇಷನ್ ಸೆಂಟರ್ ಅಂತ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಆಮೆಗಳ ಸಂತತಿ ಏನಿದೆಯೋ ಅದರ ಉಳಿವಿಗೋಸ್ಕರ ಇವರು ಒಂದಷ್ಟು ಕೆಲಸನ ಮಾಡ್ತಾರೆ. ಜೊತೆಗೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಜೊತೆಗೆ ಕೈ ಜೋಡಿಸ್ಕೊಂಡು ಕೂಡ ರೆಸ್ಕ್ಯೂ ಮಾಡ್ಕೊಂಬಂದು ಇವರು ಈ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, ಕನ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ನೋಡಿ ಈ ಥೀಮ್ ನೋಡಿ ಹೆಂಗೆ ಇಟ್ಟಿದ್ದಾರೆ ಅಂತ. 2 ಆಮೆಗಳು ಆ ಕಡೆ ಈ ಕಡೆ ಇದೆ. ಆ್ಯಂಡ್ ಒಳಗಡೆ ಬಂತು ಅಂತಂದರೆ ಮೇ ಬಿ ನಾವು ಟಿಕೆಟ್ ಪೇ ಮಾಡಬೇಕಾಗಿರುತ್ತೆ. ಟರ್ಟಲ್ ಕ್ಯಾನ್ ಐ ಸಿ? ಹೌ ಮಚ್? 3,000 rupees. 3,000. Sri Lankan rupees. Okay, 3,000. Two different. One 5,000 you can release the baby turtle in the ocean. No, I want to just see. Only see and the 3,000 rupees. Okay, We have 150 years old turtle. Oh, And 4 kind of turtle we have, baby turtle and 4 different kind turtle we have. ಓಕೆ. ಅದೃಷ್ಟ ಇದ್ದರೆ ನಿಮಗೆ ಈ ಥರ ವ್ಯೂ ಸಿಗುತ್ತೆ ರೋಡಲ್ಲಿ ಬರ್ತಾ
ಟ್ರೈನ್ಗಳು ಆ ಥರ ಏನಿಲ್ಲ ನೋಡಿ. ಈ ಕಡೆ ಸಮುದ್ರ, ಈ ಕಡೆಗೆ ನದಿ, ಮಧ್ಯದಲ್ಲಿ ಟ್ರೈನು. ಇದು ಕೂಡ ನೋಡೋಕ್ಕೆ ಸಿಗುತ್ತೆ, ನಮ್ಮ ಭಾಗ್ಯ ಅಷ್ಟೇ. ಮಜಾ ಇದೆ ಮಾತ್ರ. ಅಂದರೆ ಬೈಕಲ್ಲಿ ಶ್ರೀಲಂಕಾ ಓಡಾಡೋ ಖುಷಿ ಐತೆ ಗೊತ್ತಾ, ಒಂಥರ ಡಿಫ್ರೆಂಟು. ಆ್ಯಕ್ಚುಲಿ ಗಾಡೀಲಿ ಇವಾಗ ಪೆಟ್ರೋಲ್ ಖಾಲಿಯಾಗಿದೆ. ಸರ್ವೋ ಪೆಟ್ರೋಲ್ ಪಂಪ್ಗೆ ಹೋಗ್ತಾ ಇದ್ದೀನಿ. ಇದು ಇಂಡಿಯನ್ ಸರ್ವೋ ಅಲ್ಲ, ಇದು ಶ್ರೀಲಂಕನ್ ಸರ್ವೋ IOC, ಲಂಕಾ IOC ಅಂತ ಇದೆ ನೋಡಿ ಅಲ್ಲಿ. ಸೊ ಎಕ್ಸ್ಟ್ರಾ ಮೈಲೇಜ್ ಸರ್ವೋ ಪಂಪಿಗೆ ಬಂದಿದ್ದೀನಿ. ಆಲ್ಮೋಸ್ಟು ನಮ್ಮ ದುಡ್ಡಿಗೆ 85 ರೂಪಾಯಿ ಬೀಳುತ್ತೆ 1 ಲೀಟ್ರ್ ಪೆಟ್ರೋಲ್ಗೆ. ಎಷ್ಟೊಂದು ಕಡಿಮೆ ಇದೆ ಅಲ್ವಾ ಪೆಟ್ರೋಲ್ ರೇಟು. 85 ಏನು ತಮಾಷೆನೇ ಅಲ್ಲ ನೋಡಿ. 100 ರೂಪಾಯಿ 1 ಲೀಟ್ರಿಗೆ, ಅಂದರೆ ಶ್ರೀಲಂಕಾದ ದುಡ್ಡು. ರೈನ್ ಓಕೆ. Yesterday night. Today also? Today morning. Only morning no. Now stop. Again night come. Huh? Home with them. Thank you so much. Bye. Yes. ಸೊ ಪೆಟ್ರೋಲ್ ಕೆಲಸ ಮುಗೀತು, ಹೋಗೋಣ ಬನ್ನಿ. ಇವನ್ ಶ್ರೀಲಂಕಾದಲ್ಲೂ ಕೂಡ ಸರ್ವೋ ಪೆಟ್ರೋಲ್ಗೆ ಜಾನ್ ಅಬ್ರಹಂ ಏನಿದಾರೋ ಅವರೇನೆ ಅಂಬಾಸಡರ್ ಆಗಿರ್ತಾರೆ ಸರ್ವೋ ಬ್ರ್ಯಾಂಡಿಗೆ. ಇದು ನೋಡಿ, ಇದು ಕಾಸಗೋಡ ಅನ್ನೋ ಒಂದು ಊರಲ್ಲಿ ಪೊಲೀಸ್ ಸ್ಟೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇವನ್ ಪೊಲೀಸ್ ಸ್ಟೇಷನಲ್ಲೂ ಕೂಡ ನೋಡಿ, ಇಲ್ಲಿ ಬುದ್ಧನ ಪ್ರತಿಮೆ ಇದೆ ನೋಡಿ. ಇವಾಗ ಇಲ್ಲಿ ಬಂದೆ, ಎಷ್ಟು ಫ್ರೆಂಡ್ಲಿ ಆಫೀಸರ್ಸ್ ಅಂತಂದರೆ. ಸರ್, ಆ್ಯಂಡ್ ಯುವರ್ ನೇಮ್? ಕೌಸಲ ದಿ ಸೆಲ್ವಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಲಿಟ್ರಲಿ you are so friendly. I really fear when I come here. And after that, okay, we can see. Let's talk to them. And what happened. And thank you so much. I see once. Yeah. ಸೊ ನೋಡಿ, ಇದು ಕಾಸಗೋಡ ಅನ್ನೋ ಒಂದು ಊರಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್. ಸೊ ಈಗ ನಾವು ಬಂದು ಒಂದು ದೇಶದಲ್ಲಿ ಜಸ್ಟ್ ಒಂದು ಯಾವುದೋ ಒಂದು ಜಾಗ ನೋಡ್ಕೊಂಡ್ವಿ, ಟೂರಿಸ್ಟ್ ಪ್ಲೇಸ್ ನೋಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಸ್ಟಮ್ ಹೆಂಗಿದೆ ಅಂತ ತಿಳ್ಕೊಬೇಕು. ಸೊ ಅದಕ್ಕೆ ಇವಾಗ ಪೊಲೀಸ್ ಸ್ಟೇಷನ್ ಒಳಗಡೆ. ಸರ್, ಕ್ಯಾನ್ ಐ ಎಂಟರ್? ಯಾ, ಥ್ಯಾಂಕ್ ಯು. ಪೊಲೀಸ್ ಸ್ಟೇಷನ್ ಒಳಗಡೆ ನೋಡಿ, ಹೊರದೇಶದಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನನಗೇನು ಕೇಳಲ್ಲ ಅವರು, ಏನಾದ್ರು ಕೇಳ್ತಾರೆ. ನಮಸ್ತೆ ಸರ್. ಯಾ, ಐ ವಾಂಟ್ ಟು ಸಿ ಪೊಲೀಸ್ ಸ್ಟೇಷನ್. ಯಾ, ಇನ್ಸೈಡ್? ಯಾ, ಥ್ಯಾಂಕ್ ಯು. ನೋಡಿ, ಇಲ್ಲಿ ಅವ್ರು ನೋಡಿ ಏನೂ ರಿಸ್ಕೇ ತಗೋತಿಲ್ಲ. ದಿಸ್ ಸೈಡ್? ಯಾ, ಎಷ್ಟು ಚೆನ್ನಾಗಿದೆ ನೋಡಿ. ಒಳ್ಳೆ ಓಲ್ಡ್ ಬಿಲ್ಡಿಂಗು. ದಿಸ್ ಈಸ್ ಓಲ್ಡ್ ಬಿಲ್ಡಿಂಗ್ ಸರ್. ದಿಸ್ ಓಲ್ಡ್ ಬಿಲ್ಡಿಂಗ್. ಯಾ, ದಿಸ್ ವೇ ನೋಡ್ರಿ ಎಷ್ಟು. ದಿಸ್ ಈಸ್ ಕನ್ಸ್ಟ್ರಕ್ಟ್ ಬೈ ಬ್ರಿಟಿಷ್, ದಿಸ್ ಬಿಲ್ಡಿಂಗ್ ಆರ್ ಶ್ರೀಲಂಕಾ? 200 years ago? 108. ಓಕೆ. ಸೊ ನೋಡಿ, ಇದು ಒಳಗಡೆ ಸ್ಟೇಷನ್ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇಲ್ಲೆಲ್ಲ ಟ್ರಾಫಿಕ್ ಸಿಗ್ನಲ್ಸು ಅದರದ್ದೆಲ್ಲ ಇದೆ. ಆ್ಯಂಡ್ ಈ ಕಡೆಗೆ ಬಂದರೆ ನೋಡಿ, SI ಅವರು ಇವರು ಎಲ್ಲರೂ ಕೂತಿದ್ದಾರೆ. ಪಾಪ ನನಗೆ ಪರ್ಮಿಷನ್ ಕೊಟ್ಟರಲ್ಲ, ಅದಕ್ಕೆ ಇದು. ಎಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಅಂದರೆ ನಮ್ಮ ಥರನೇ ಹಳೆ ಆಫೀಸೇನೆ, ಬಟ್ ಅವ್ರೇನು ತಲೆನೇ ಕೆಡ್ಸ್ಕೊತಾ ಇಲ್ಲ ನೋಡಿ. ವಿಡಿಯೋ ಇದಕ್ಕೆ ಫೋಟೋ ಯಾ. I'm from India. ಫಸ್ಟು ಏನು ವಿಡಿಯೋ ಮಾಡ್ತಾ ಇದೆಯಾ ಅಂತ. ಮೇ ಬಿ ಇಲ್ಲಿ ಜನಕ್ಕೆ ಹಂಗಿರುತ್ತೆ ಅನಿಸುತ್ತೆ, ಬಟ್ ಅಯ್ಯೋ ದೇವರೇ, ಭಯನೇ ಆಗೋಯ್ತು ನನಗೆ. ಎಸ್ ನೋಡಿ, ಇದು ಟ್ರಾಫಿಕ್. ದಿಸ್ ಇಸ್ ಟ್ರಾಫಿಕ್ ಸರ್? ದಿಸ್ ಇಸ್ ಟ್ರಾಫಿಕ್. ಓಕೆ, ದಟ್ ಈಸ್ ಸೆಲ್, ಜೈಲ್. ನೋಡಿ, ಅದು ಸೆಲ್ಲು. ಸೊ ಅಲ್ಲಿ ಜನನ ಇಟ್ಟಿದ್ದಾರೆ ನೋಡಿ. ಆ್ಯಂಡ್ ಈ ಕಡೆ ಎಲ್ಲ ಜನ ಅವ್ರವ್ರ ಪ್ರಾಬ್ಲಮ್ಗೆ ಅಂತ ಬಂದು ನಿಂತಿದ್ದಾರೆ. ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ನೋಡಿ, ಇಲ್ಲೆಲ್ಲ ಜನ ಅವ್ರದ್ದು ಏನು ಸಮಸ್ಯೆ ಇದೋ ಅದಕ್ಕೋಸ್ಕರ ಅಂತ ಬಂದು ನಿಂತಿದ್ದಾರೆ. ಆ್ಯಂಡ್ ತೀರಾ ಇಂಟರ್ನಲ್ಲಾಗಿ ನಾನು ಹೋಗೋಕ್ಕಾಗಲ್ಲ. ಜಸ್ಟ್ ನನಗೊಂದು ಸಿಸ್ಟಮ್ ಗೊತ್ತಾಗಬೇಕಾಗಿತ್ತು ಅಷ್ಟೇ. ಯಾಕಂದರೆ ಅವ್ರಿಗೂ ಸೆಕ್ಯೂರಿಟಿ ಅವೆಲ್ಲ ಇರುತ್ತಲ್ಲ. ಸೊ ಅದನ್ನು ದಾಟೋರು ನಮ್ಮನ್ನು ಬಿಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅಷ್ಟು ಬಿಟ್ರಲ್ಲ, ಒಂದು ಸ್ಟೇಷನ್ ಒಳಗಡೆ ಹೋಗಿ ನೋಡ್ಕೊಂಡು ಅಟ್ಲೀಸ್ಟ್ ನಿಮಗೆ ತೋರಿಸೋಷ್ಟು ಪ್ರಯತ್ನ ನಾನು ಮಾಡಿದ್ನಲ್ಲ, ಅದಕ್ಕೆ ಇವಾಗ ಸಮಾಧಾನ ಆಯಿತು. ಆ್ಯಂಡ್ ಯುವರ್ ಗುಡ್ ನೇಮ್? ಸಮನ್ ಕುಮಾರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಹ್ಯಾಪಿ, ಐ ಆಮ್ ರಿಯಲಿ ಹ್ಯಾಪಿ. ಐ ಜಸ್ಟ್ ಅರೌಂಡ್. ಯಾ, ಥ್ಯಾಂಕ್ ಯು. ಬಾಯ್. ಎಸ್ ಪಾಪ. ತಗೊಳ್ಳಿ ಪಿಕ್ಚರ್ ತಗೊಳ್ಳಿ ಅಂತಾರೆ ಅವರೇ.
ನೈಸ್ ಎಕ್ಸ್ಪೀರಿಯೆನ್ಸ್ ಇದು ಮಾತ್ರ. ನೀವು ನಮ್ಮ ದೇಶದಲ್ಲಿ ಎಷ್ಟೋ ವೀಡಿಯೋಗಳನ್ನ ನೋಡಿರ್ತೀರ, ಸ್ಟೇಷನ್ ಒಳಗಡೆ ವೀಡಿಯೋ ಮಾಡಬಾರ್ದು ಅಂತ ಅಂದ್ಬಿಟ್ಟು ದೊಡ್ಡ ಸೀನ್ ಎಲ್ಲ ಆಗುತ್ತೆ, ಆ್ಯಂಡ್ ಜಗಳ ಆಗುತ್ತೆ. ಹೊರದೇಶಗಳಲ್ಲೆಲ್ಲ ಆ ಥರದ್ದು ಏನು ತೊಂದರೆನೇ ಇಲ್ಲ, ಆರಾಮಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಈ ವ್ಯವಸ್ಥೆ ಬಗ್ಗೆ ನಿಮಗೇನು ಅನಿಸುತ್ತೆ? ಆ್ಯಂಡ್ ಜೊತೆಗೆ ನಮ್ಮ ದೇಶದಲ್ಲೂ ಈ ಥರ ಚೇಂಜ್ ಆಗಬೇಕು ಅಂದರೆ, ಭಯ ಇಲ್ಲದೇ ಇರೋ ವಾತಾವರಣ ಸೃಷ್ಟಿ ಆಗಬೇಕು ಅಂತಂದರೆ, ನಾವು ತಪ್ಪೇನೂ ಮಾಡಲ್ಲ ಅಂತಂದರೆ ನೀನು ವೀಡಿಯೋನಾರು ಮಾಡ್ಕೊ, ಏನಾರು ಮಾಡ್ಕೋ ಗುರು ಅಂತ ಹೇಳ್ಬೋದು. ಆ್ಯಂಡ್ ಜೊತೆಗೆ ಈಗೆಲ್ಲ ಆಫೀಸ್ಗಳಲ್ಲೂ CCTV ಇರುತ್ತೆ ವಿತ್ ಆಡಿಯೋ ರೆಕಾರ್ಡು. ಅದು ಎನಿ ಟೈಮ್ ರೆಕಾರ್ಡ್ ಮಾಡುತ್ತೆ ಅಂತನ್ಬೇಕಾದ್ರೆ ಇನ್ನು ಅಲ್ಲಿ ಯಾಕೆ ನಾವು ಕ್ಯಾಮ್ರಾ ಅಲೋ ಇಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆ್ಯಂಡ್ ಜೊತೆಗೆ ಇದೇ ರೀತಿ ನಮ್ಮ ದೇಶದಲ್ಲೂ ಬದಲಾವಣೆ ಆದರೆ ಒಂದು ಮುಕ್ತವಾದಂಥ ಆಡಳಿತ ವ್ಯವಸ್ಥೆ ಇರುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಟೈಮ್ ಎಕ್ಸಾಕ್ಟಾಗಿ 12:30 ಆಗಿದೆ. ಇವಾಗ ಎಲ್ಲಿದ್ದೀನಿ ಅಂತಂದರೆ ಬಾಲ್ಪೀಟಿಯಾ ಅನ್ನೋ ಒಂದು ಊರಿದು. ಸೊ ಇದೊಂದೇ ಊರಲ್ಲೇ ನೋಡಿ ಪ್ರಾಪರ್ ಮಸೀದಿನ ನಾನು ನೋಡಿದ್ದು. ಅಂದರೆ ಟಿಪಿಕಲ್ ನಮ್ಮೂರಲ್ಲಿ ಹೆಂಗಿರುತ್ತೋ ಮಸೀದಿ ಅದೇ ಥರ ಇದೆ, ಬೇರೆ ರೀತಿ ಯಾವ ರೀತಿ ಚೇಂಜಸ್ ಇಲ್ಲ. ಅಂತಂದರೆ ನಾವು ಕೊಲಂಬೋದಲ್ಲಿ ನೋಡಿದ್ವಿ, ಒಂದು ರೆಡ್ ಟೈಪ್ ಮಾಸ್ಕ್ ಇತ್ತು. ಸೊ ಆ ಥರ ಇಲ್ಲ, ಪ್ರಾಪರ್ ಸ್ಟೈಲಲ್ಲಿದೆ. ಈ ಬಾಲಾಪೀಟಿಯ ಊರಲ್ಲಿ ನೋಡಿ ಬಸ್ ಸ್ಟಾಪ್ ಹೆಂಗಿದೆ ಅಂತ. ಟಿಪಿಕಲ್ ನಮ್ಮ ಟಿ ನರಸೀಪುರ ಕೊಳ್ಳೇಗಾಲದಲ್ಲಿ ನಾವು ನೋಡ್ತು ಅಂತಂದರೆ ಹೆಂಗೆ ಕಾಣಿಸುತ್ತಲ್ಲ ಅದೇ ಥರನೇ ನೋಡಿ, ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಥರ. ಸೊ ಬಸ್ ಸ್ಟ್ಯಾಂಡ್ ಇದೆ, ಅದ್ರ ಪಕ್ಕದಲ್ಲೇ ಹೋಟ್ಲುಗಳು ಆಳು ಮುಳು ಅವೆಲ್ಲ ಸಿಗುತ್ತೆ. ಇದನ್ನು ನೋಡ್ತಾ ಇದ್ದರೆ ನಮ್ಮೂರು ಹನೂರು ಹತ್ರ ಒಂದು ಬಸ್ ಸ್ಟ್ಯಾಂಡ್ ಇದೆ ಆಯಿತಾ, ಈಗ ಹೊಸ್ದಾಗಿ ಕಟ್ಟಿರೋದು. ಆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಥರ ಕಾಣಿಸ್ತಾ ಇದೆ ನನಗೆ ಫೀಲು. ಆ್ಯಂಡ್ ಇಲ್ಲೇ ನೋಡಿ ಆಟೋಗಳು ಇವೆಲ್ಲ ಬಾಡಿಗೆಗೂ ಕೂಡ ಸಿಗುತ್ತೆ, ಹೋಟ್ಲುಗಳು ಇದ್ದಾವೆ ಊಟ ತಿಂಡಿ ಮಾಡೋಕ್ಕೆ. ಆ್ಯಂಡ್ ನೋಡಿ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಇಲ್ಲ ಅಷ್ಟು ಕೊಡು ಅಂತ. ಆ್ಯಂಡ್ ಅಲ್ಲಿ ನೋಡ್ತಾ ಇದ್ದಾರಲ್ಲ ಅದು ಬಸ್ ಸ್ಟಾಪ್ ಆಗಿರುತ್ತೆ. ಈ ಆ್ಯಂಗಲಿಂದ ನೋಡ್ತಾ ಇದ್ದರೆ ನನಗೆ ಶುಂಠಿಕೊಪ್ಪ ಫೀಲ್ ಆಗ್ತಾ ಇದೆ. ಬಟ್ ಕಾರ್ಗಳು ಮಾತ್ರ ಡಿಫ್ರೆಂಟ್ ಇದೆ. ಅಂತಂದರೆ ಈ ಥರದ ಕಾರ್ಗಳು ಕೆಲವೊಂದು ನಮ್ಮಲ್ಲಿ ಸಿಗಲ್ಲ. ಆ ರೋಡು ಆ್ಯಂಡ್ ಈ ವೈಟ್ ಲೈನ್ಗಳಿಲ್ಲ ಬಿಡಿ ನಮ್ಮಲ್ಲಿ, ಆ ವೈಟ್ ಲೈನ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದು ಬಿಟ್ಟರೆ ಈ ನೇಚರು ಜೊತೆಗೆ ಈ ಒಂದು ವ್ಯವಸ್ಥೆ ಇದೆಯಲ್ಲ ಅದು ನನಗೆ ಶುಂಠಿಕೊಪ್ಪ ಫೀಲ್ ಆಗ್ತಾ ಇದೆ ಪ್ರಾಪರಾಗಿ. ಸೈಡಲ್ಲಿ ಎಷ್ಟೋ ಮನೆಗಳು ಈ ಥರ ಪಾಳು ಬಿದ್ದೋಗ್ಬಿಟ್ಟಿದೆ, ನೋಡೋಕ್ಕೆ ಸಕ್ಕದಾಗೇ ಇರುತ್ತೆ. ಬಟ್ ಆದರೆ ಯಾರು ಯೂಸ್ ಮಾಡ್ತಾರಲ್ಲ, ಆ ಥರ ಬರೀ ಮನೆಗಳಷ್ಟೇ ಅಲ್ಲ, ಅಂಗಡಿ ಮುಂಗಟ್ಟುಗಳು ಅವುಗಳು ಕೂಡ ಕ್ಲೋಸ್ ಮಾಡಿದ್ದಾರೆ. ಅದು ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಆದರೆ ಈ ವ್ಯೂ ನೋಡಿ ಕಳೆದೋಗ್ಬಿಟ್ಟೆ ನಾನು. ನೋಡಿ ಏನು ಸಕ್ಕದಾಗಿದೆ ಅಂತ. ಒಳ್ಳೆ ಬೀಚ್ ಆ್ಯಕ್ಟಿವಿಟಿ ಮಾಡೋಕ್ಕೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಜೊತೆಗೆ ನೀವು ಅಲ್ಲಿ ನೋಡ್ಬೋದು ವಾಲಿಬಾಲ್ದು ನೆಟ್ಟು ಕೂಡ ಹಾಕೊಂಡಿದ್ದಾರೆ ಹುಡುಗರು. ಸೊ ಇಲ್ಲಿ ಬಂದು ಆಟ ಆಡೋಕ್ಕೆ ಸಾಕಾಗಿರುತ್ತಲ್ವ. ಮತ್ತೆ ಅಂತಂದರೆ ಹೋಯ್ತಾ ಬೀಚ್ ನೋಡಿ ಸಾಕಾಗ್ಬಿಟ್ಟಿರುತ್ತಪ್ಪ, ಸಾಕಪ್ಪ ಬೀಚ್ ಸವಾಸ ಅನ್ನೋ ಥರ ಹಂಗಾಗಿದೆ ಈಗ. ಆ್ಯಕ್ಚುಲಿ ನಾನು ಇವಾಗ ಇಲ್ಲಿ ಯಾಕೆ ಸ್ಟಾಪ್ ಮಾಡಿದ್ದೀನಿ ಅಂತಂದರೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನದಿ ಹರಿತಾ ಇದೆ. ಆ ನದಿ ಹೋಗಿ ಸಮುದ್ರಕ್ಕೆ ಜಾಯಿನ್ ಆಗ್ತಾ ಇದೆ ನೋಡಿ. ಆಲ್ಮೋಸ್ಟ್ ಇವಾಗ ಅನ್ಯಾಯವಾಗಿ ನನ್ನ ಮೈಕ್ ಮುರಿದೈತು. ವರ್ಕ್ ಆಗೋದು ಡೌಟ್ ಇತ್ತು, ಆಗಲ್ಲ, ಮುರಿದೇ ಹೋಗ್ಬಿಟ್ಟೈತೆ. ಇವಾಗ ಆ್ಯಕ್ಚುಲಿ ದುಃಖದ ಸಂಗತಿ ಏನು ಅಂತಂದರೆ ನಂದು ಮೈಕ್ದು ಅಡಾಪ್ಟ್ರ್ ಹೊಡೆದೋಯ್ತು. ಸೊ ಇನ್ಮೇಲೆ ಸ್ವಲ್ಪ ವಾಯ್ಸು ಇಷ್ಟು ಕ್ಲಿಯರಾಗಿ ಕೇಳಿಸಲ್ಲ ಇನ್ಮೇಲೆ ಮಾಡೋ ಬ್ಲಾಗ್ಸು. ಯಾಕಂದರೆ ನಾನು ಎಕ್ಸ್ಟ್ರಾ ಮೈಕು ಯಾವುದೂ ತಗೊಬಂದಿಲ್ಲ, ಇರೋದ್ರಲ್ಲೇ ಮೇಂಟೈನ್ ಮಾಡೋಣ ಅಂತಂದ್ಬಿಟ್ಟು ಇದನ್ನು ತೊಗೊಂಬಂದೆ. ಬಟ್ ಈಗ ಇದು ಹೊಡೆದಾಗಿರೋದ್ರಿಂದ ನಿಮ್ಗೆ ಇಷ್ಟು ದಿನ ಬರ್ತಾಯಿತ್ತಲ್ಲ ಅಲ್ಟಿಮೇಟಾಗಿ ಆ ಥರ ಬರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಹಂಗಂತೇಳಿ ಧೃತಿಗಡೋದು ಬೇಡ. ಬನ್ನಿ ಇವಾಗ ನಾನು ಹೇಳಿದ್ನಲ್ಲ ನದಿ ನೀರು ಸಮುದ್ರಕ್ಕೆ ಸೇರ್ತಾ ಇದೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೋಗಿ ಸೇರ್ಕೋತಾ ಇದೆ. ವಾವ್, ಹೆಂಗೆ ಸೇರುತ್ತಲ್ವ. ಬಟ್ ಆದರೆ ಸ್ಮೆಲ್ಲು ಸಿಕ್ಕಾಪಟ್ಟೆ ಸ್ಮೆಲ್ ಹೊಡಿತಾ ಇದೆ. ಇದೇನಿದು ಆನೆ ಬರುತ್ತೆ ಇಲ್ಲಿಗೆ. ಎಲಿಫೆಂಟ್ ವೇರ್ ಹಿಯರ್ ಎಲಿಫೆಂಟ್. ಓಯ್ ಹೌದಾ, ಎಲಿಫೆಂಟ್ ಬರುತ್ತಂತೆ ನೋಡ್ರಿ. ಇಲ್ಲೆಲ್ಲ ಸುತ್ತಮುತ್ತ ಇದೆಯಂತೆ ಆನೆ. ನೋಡೋಣ ನಮಗೆಲ್ಲರೂ ಸಿಗ್ಬೋದಾ ಏನು ಅಂತ. ಸೊ ಈಗ ಈ ಕಡೆಯಿಂದ ನೋಡೋಣ, ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಅದು ಹೆಂಗೆ ಅಂತ. ನಾನು ಈ ಥರ ನೀರು ಇಷ್ಟು ಫೋರ್ಸ್ಫುಲ್ಲಾಗಿ ಒಂದು ಸಮುದ್ರಕ್ಕೆ ಸೇರ್ತಾ ಇರೋ ನದಿನ ನಾನು ಎಲ್ಲೂ ನೋಡಿರಲಿಲ್ಲ. ಆ್ಯಂಡ್ ಇವನ್ ಅವರು ಲೋಕಲ್ ಅವರೇ ಇದನ್ನು ನೋಡ್ತಾ ಇದ್ದಾರೆ ಅಂತಂದರೆ ಮೇ ಬಿ ಇದು ಅಪರೂಪಕ್ಕಿರೋ ಒಂದು ಇದು ಅಲ್ವಾ. ಸೊ ಆ್ಯಕ್ಚುಲಿ ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದೆ. ಸೊ ಇಲ್ಲೆಲ್ಲ ಬೋಟ್ಗಳು ನಿಂತಿತ್ತು, ಆ ಥರ ಇತ್ತು. ಬಟ್ ಈಗ ನೋಡಿ ಎಲ್ಲ ಹಿಂಗಾಗಿದೆ ನೋಡಿ. ಇಲ್ಲಿ ಕರ್ಕೊಂಡು ಬರ್ತಾ ಇದೆ ಇದೆಲ್ಲ. ಈಸ್ ಕಟ್ ಡೌನ್
ಫೋರ್ಸ್. ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದಾಗ ಈ ಹಡಗುಗಳೆಲ್ಲ ಅಂದರೆ ಈ ದೋಣಿಗಳೆಲ್ಲ ಇಲ್ಲಿ ನಿಂತಿತ್ತು, ಅಂದರೆ ಅಲ್ಲೇ ನೀರು ಬರ್ತಾ ಇರಲಿಲ್ಲ. ಮೇ ಬಿ ಅದು ಕರೆಕ್ಟ್ ಸೀಸನಲ್ಲಿ ಅನಿಸುತ್ತೆ. ಇದು ಮಳೆ ಸೀಸನ್ ಅಲ್ವಾ, ಹಾಗಾಗಿ ಮೇ ಬಿ ಈ ಥರ ಹೋಗ್ತಾ ಇರುತ್ತೆ. ಈ ಕಡೆ ಊಟ ಮಾಡೋಣ ಅಂತ ನಿಲ್ಲಿಸಿದೆ. ಹೆಂಗಿದೆ ನೋಡಿ ಲೊಕೇಶನ್ನು, ಅಲ್ಟಿಮೇಟ್. ಏನು ಅಂತಂದರೆ ಆ ಕಡೆ ಬೀಚ್ದು ಮಜಾ ತೋರಿಸ್ತೀನಿ ರೀ ನಿಮಗೆ. ಆ ಥರ ನಾವು ಲೈಫಲ್ಲಿ ಡ್ರೀಮ್ ಲೊಕೇಶನ್ಸ್ಗಳಂತ ಇಟ್ಕೊಂಡಿರ್ತೀವಿ ಅಂತ, ಆ ಥರ ಇದೆ ಇದು. ನೋಡಿ ಇಲ್ಲಿ ಎಂಥ ಜಾಗ ಗುರು ಇದು. ಈ ಥರ ಜಾಗಗಳು ನೋಡಿ 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 ತಲೆ ಕೆಟ್ಟೋಗ್ಬಿಡುತ್ತೆ ನಮಗೆ. ಸೊ ಇದು ಲೊಕೇಶನ್ನು, ಅದ್ರ ಹತ್ರ ಹೋಟೆಲ್ಲು, ಅದು ಪುಟಾಣಿ ಹೋಟ್ಲು, ಚೀಪ್ ಆ್ಯಂಡ್ ಬೆಸ್ಟ್, ಕಮ್ಮಿ ದುಡ್ಡಿಗೆ ಸಿಗೋಂಥ ಒಂದು ಹೋಟೆಲ್ ಅದು. ನೋಡಿ ಇದೇ ರೋಡಲ್ಲೇ ಪಾಸ್ ಆಗಬೇಕಾದ್ರೆ ನಮಗೆ ಸಿಕ್ಕಿದ್ದೇನು ಅಂತಂದರೆ ಒಂದು ಒಳ್ಳೆ ಬುದ್ಧ ಸ್ಟ್ಯಾಚು. ಸೊ ಎಷ್ಟು ಸಗದಾಗಿದೆ ನೋಡಿ. ಇಲ್ಲಿ ಎಲ್ಲವೂ ಕೂಡ ಬುದ್ಧಂಗೆ ಅಂತ ಏನು ಮಾಡಿದಾರೋ ಆ ಜಾಗಗಳೆಲ್ಲ ಅಲ್ಟಿಮೇಟ್ ಆಗಿರುತ್ತೆ. ಏನೋ ಒಂಥರ ಖುಷಿ, ಇದನ್ನೆಲ್ಲ ನೋಡ್ತಾ ಇದ್ರೆ ಮೈಂಡ್ ಒಂಥರ ಪೀಸ್ಫುಲ್ ಫೀಲ್ ಆಗುತ್ತೆ, ಮಸ್ತಾಗಿದೆ. ಸೊ ಇದೇನು ಅಂತಂದರೆ ಶುನಾಮಿ ಆಂಗ್ಶಾಂಕಿ ವಿಹಾರ ಅಂತ ಇದೆ. ಸೊ ಇಲ್ಲಿ ಬಂದಾಗ ಇದೊಂದು ಲುಕ್ಕನ್ನ ನೋಡ್ಕೊಬೋದು ನಾವು. ನಿಮಗೆ ಬ್ಯೂಟಿಫುಲ್ ಸಿಟಿ ಕಾಣಿಸ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಸಿಟಿ ಹತ್ರನೇ ನೋಡಿ ಇಲ್ಲಿ ಬೀಚ್. ಸೊ ಎಷ್ಟು ಸಖತ್ತಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡವ್ರು ಗೊತ್ತಾ ಇಲ್ಲಿ ನೋಡಿ. ಹಿಕ್ವಾಡ ಅಂತ ಈ ಊರ ಹೆಸರು ನೋಡಿ. ಇವಾಗ ಇಡಿಕ್ವಾಡ ಅನ್ನೋ ಒಂದು ಬೀಚ್ ಹತ್ರ ಬಂದಿದ್ದೀನ. ಸೊ ಈ ಬೀಚ್ ಹೆಂಗೆ ಅಂತಂದರೆ ಫುಲ್ ಒಂಥರ ಹ್ಯಾಪನಿಂಗ್ ಬೀಚು. ಈಗ ನಾವು ಹೆಂಗೆ ಗೋವಾದಲ್ಲಿ ವಾಸ್ಕೋಡಗಾಮ ಮತ್ತು ಆ ಬೀಚ್ ಎಲ್ಲ ನೋಡ್ತೀವಲ್ಲ, ಆ ಥರ ಇದೆ ನೋಡಿ. ಸರಳಾಗಿದೆ. ಒಂದು ರೌಂಡು ಹಂಗೆ ಹೋಗಿ ಹಿಂಗೆ ಬರೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಒಳ್ಳೆ ಎಂಜಾಯ್ ಮಾಡ್ತಾರೆ ಮಾತ್ರ. ಇಲ್ಲಿ ಬರ್ತಾ ಅಂದರೆ ಒಂದು ಫಿಶ್ ಮಾರ್ಕೆಟ್ ಸಿಕ್ತು. ಏನು ಚೆನ್ನಾಗಿದೆ ನೋಡ್ರಿ ಇದು. ಸೊ ಸಮುದ್ರದಲ್ಲೆಲ್ಲ ಈಗ ಅಂದರೆ ಅಲೆಗಳು ಜಾಸ್ತಿ ಇರೋದ್ರಿಂದ ಯಾರೂ ಹೋಗ್ತಾ ಇಲ್ಲ ಆ ಕಡೆಗೆ, ಅಂದರೆ ತಗೊಂಡು ಹೋಗ್ತಾ ಇಲ್ಲ. ಸೊ ಮಾರ್ಕೆಟು ಏನಂತ ಆಕ್ಟಿವ್ ಆಗಿಲ್ಲ. ಹೊರಗಡೆಗೆ ಮಾತ್ರ ಒಂದು ಸಣ್ಣದಾಗಿ ಒಂದು ಅಂಗಡಿ ಇದೆ. ಈ ಥರ ಮಾರ್ತಾ ಇದ್ದಾರೆ, ಎಲ್ಲ ಕಟ್ ಮಾಡಿ ಒಂದು ಊಟಕ್ಕೆ ಅಂತ ಬಂದು ಒಂದು ಸುಮಾರು ದೊಡ್ಡ ಹೋಟ್ಲಲ್ಲೇ ಬಂದು ನಿಲ್ಲಿಸಿದ್ದೀನಿ ಆಯಿತಾ. ಸೊ ಇಲ್ಲಿ ಇಷ್ಟೆಲ್ಲ ಅವೈಲಬಿಲಿಟಿ ಇದೆ. ಚಿಕನ್ನು ಮತ್ತು ವೆಜ್ಜು, ನಾನ್ ವೆಜ್ಜು ಎಲ್ಲನೂ ಇದೆ. ನಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೊಬೋದು. ಎಸ್ ನೋಡಿ, ಜನನೇ ಇಲ್ಲ, ಬಟ್ ಸೀಟ್ಗಳು ನೋಡಿ ಎಷ್ಟೊಂದಿದೆ ಅಂತ. ಸೊ ಈಗಿರೋದು ಒಂದು ಟೇಬಲ್ ಇಲ್ಲ, ನಾನು ಒಂದು ಟೇಬಲಲ್ಲಿ ಬಂದು ಕೂತಿದ್ದೀನಿ. ಅದು ಬಿಟ್ಟರೆ ನೋ ಪೀಪಲ್. ಲೈಫಲ್ಲಿ ಏನಾದರೂ ನಾನು ಸಮುದ್ರದ್ದು ಒಂದು ಒಳ್ಳೆ ವ್ಯೂ ನೋಡಿದ್ದೀನಿ ಅನ್ನೋದಾದರೆ ಇದೇನೆ. ಸೊ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಎಂಡು ಕಾಣಿಸ್ತಾ ಇದೆ, ಹಾಲು ಉಕ್ಕದಂಗೆ ಹೋಗ್ತಾ ಇದೆ ಸಮುದ್ರ. ಇಷ್ಟು ಬ್ಯೂಟಿಫುಲ್ ಆದ ಸಮುದ್ರ ನಾನು ನೋಡೇ ಇರಲಿಲ್ಲ. ಏನು ಚಂದ ಗುರು, ಏನು ಚಂದ ಅಲ್ಟಿಮೇಟ್ ಅಂತ. ಹೆವಿ ಅಂದರೆ ಹೆವಿ ಮಳೆ ಶುರು ಆಯಿತು ನೋಡಿ. ಸಿಕ್ಕಾಬಟ್ಟೆ ಮಳೆ, ತಡ್ಕೊಳಕ್ಕಾಗದೇ ಇರೋಷ್ಟು ಮಳೆ. ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟೆ, ರಿಸ್ಕೇ ತಗೊಳ್ಳೋದು ಬೇಡ ಅಂತ. ಇಲ್ಲಿ ನೋಡಿ ಇವ್ರು ಏನು ಮಜಾ ಮಾಡ್ತವ್ರೆ ಅಂತ. ಇಬ್ರು ಬೈಕಲ್ಲಿ ಬಂದ್ರು. ಅಯ್ಯೋ, ಒಳ್ಳೆ ಹೋಂಡಾ ಬೈಕು ನೋಡಿ, 250cc.
ಬಂದೆ ನೋಡಿ, ಗಾಲಿಗೆ ಬಂದು ನಮ್ಮ ಜಿಂಕೆಂಬರಿನ ಪಾರ್ಕ್ಗೆ ಹಾಕ್ಬಿಟ್ಟು ಇವಾಗ ಹಾಸ್ಟೆಲ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಇದೇ ನಾನೀಗ ಉಳ್ಕೊಂಡಿರೋಂಥ ಹಾಸ್ಟೆಲ್ಲು. ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇದೆ ಆ್ಯಂಡ್ ಕಿಚನ್ ಇದೆ, ಸೆಲ್ಫ್ ಕಿಚನ್ನು. ಸೊ ಹಂಗಾಗಿ ಟೆನ್ಷನ್ ಇಲ್ಲ. ಫಸ್ಟ್ ಐ ನೀಡ್ ಟು ಪಾಸ್ಪೋರ್ಟ್. ಯಾ, ಐ ಆಮ್ ಓನ್ಲಿ ಒನ್ ಪರ್ಸನ್ ಹಿಯರ್. Yeah, only mixed side, only you. Okay. And lady side on Lady. Okay. And easy room one. ಓಕೆ, ಥ್ಯಾಂಕ್ ಯು. ಸೊ ಇವಾಗ ಈ ಹಾಸ್ಟೆಲಲ್ಲಿ ಸದ್ಯಕ್ಕೆ ನಾನು ಒಬ್ಬನೇ ಇದ್ದೀನಿ. ಓಕೆ. So start. Hash. ಓಕೆ, 6 4 ಆ್ಯಶ್. ಓಕೆ, 4 6 time and hash. ಆ್ಯಶ್. ಓಕೆ, ಇಟ್ಸ್ ಸೋ ಸ್ಪೇಷಿಯಸ್. ದಿಸ್ ಇಸ್ ಮೈ ಬ್ಯಾಡ್ And this cover. ಆ್ಯಂಡ್ ಲಾಕರ್. ಓಕೆ, ಥ್ಯಾಂಕ್ ಯು. Wi-Fi password here. Upstairs and downstairs. ಎಸ್, ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿ ಈ ಥರ ಇದೆ. ವೈಫೈ ಪಾಸ್ವರ್ಡ್ನ ಸುಮ್ಮನೆ ಬರೆದಿಟ್ಬಿಟ್ಟು. ಆ್ಯಂಡ್ ಐ ನೀಡ್ ಟು ಬಾತ್ Down. Downside. You go in and left side have ಓಕೆ. bath. ಯಾ, ಥ್ಯಾಂಕ್ ಯು. ಸೊ ಇಡೀ ಈ ರೂಮು ಇವತ್ತು ನಂದೇ. ಸೊ ಇಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಆಫ್ ಸೀಸನಲ್ಲಿ ಬಂದಿರೋದ್ರಿಂದ ಇದೊಂದು ಅಡ್ವಾಂಟೇಜು. ಅವೈಲಬಿಲಿಟಿ ಆರಾಮಾಗಿ ಸಿಗ್ತಾ ಇದೆ ರೂಮ್ದು. ಸೊ ಇದಕ್ಕೆ ನಾನು ಎಷ್ಟು ಕೊಟ್ಟೆ ಗೊತ್ತಾ? ಟೋಟಲ್ 600 ರೂಪಾಯಿ ಕೊಟ್ಟಿದ್ದೀನಿ ಈ ಬೆಡ್ಗೆ. ವರ್ಕ್ ಮಾಡೋಕ್ಕೆ ಒಂದು ಟೇಬಲು ಕೂಡ ಕೊಟ್ಟಿದ್ದಾರೆ. ಇಂದು ನನಗನ್ಸೋ ಪ್ರಕಾರ ಹಳೇ ಕಾಲದ್ದು, ಬಟ್ ಸಾಕತ್ತಾಗಿದೆ ಅಲ್ವಾ? ಬನ್ನಿ, ಇವಾಗ ಎಡಿಟಿಂಗ್ ಕೆಲಸ ಇದೆ, ಅದನ್ನು ಮುಗಿಸ್ಬಿಟ್ಟು ಇಲ್ಲಿ ಗಲ್ಲೆನಲ್ಲಿ ಓಡಾಡೋಕೆ ಒಂದಷ್ಟು ಪ್ಲೇಸ್ ಇದೆ, ಅಲ್ಲಿಗೆ ಹೋಗೋಣ.